ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಗಡಿದಂ ಬ್ರಹ್ಮರಥೋತ್ಸವದ ಅಂಗವಾಗಿ ಶ್ರೀ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು 50ಕ್ಕೂ ಹೆಚ್ಚು ಆಟೋ ಸೇವೆ ಉಚಿತವಾಗಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಯುವ ಮುಖಂಡ ಆನಾ ಮೂರ್ತಿ ತಿಳಿಸಿದ್ದಾರೆ. ಪಟ್ಟಣದ ಗೂಳೂರು ವೃತ್ತದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರ ಅನುಕೂಲಕ್ಕಾಗಿ ಆಯೋಜಿಸಲಾಗಿದ್ದ ಉಚಿತ ಆಟೋ ಸೇವೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ನಮ್ಮ ಭಾಗದಲ್ಲಿ 2ನೇ ತಿರುಪತಿ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಬೋನಿಯಳ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಸಮಾಜ ಸೇವಕ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ಆಟೋ ಸೇವೆ ಮಾಡಲಾಗುತ್ತಿದ್ದು, ಕಸಬಾ ಹೋಬಳಿ, ಗೂಳೂರು, ಯಲ್ಲಂಪಲ್ಲಿ ಸೇರಿದಂತೆ ಅನೇಕ ಕಡೆಗಳಿಂದ ಬರುವ ಈ ಬಿರು ಬಿಸಿಲಲ್ಲಿ ನಡೆದು ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಉಚಿತ ಆಟೋ ಸೇವೆ ಮಾಡಲಾಗುತ್ತಿದೆ. ದೇವರ ಕೃಪೆ ಎಲ್ಲರಿಗೂ ಇರಲಿ, ಎಲ್ಲರಿಗೂ ಒಳಿತಾಗಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಸದಸ್ಯರಾದ ಮಣಿ, ಅಶೋಕ್, ರಾಜು, ಸಂತೋಷ್ ಸೇರಿದಂತೆ ಮತ್ತಿತರರು ಇದ್ದರು. ಪ್ರಸಿದ್ಧ ಗಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಶ್ರೀ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಇವತ್ತು ಬ್ರಹ್ಮರಥೋತ್ಸವಕ್ಕೆ ಬಾಗೇಪಲ್ಲಿ ತಾಲೂಕಿನಾದ್ಯಂತ ಮತ್ತು ಕ್ಷೇತ್ರಾದ್ಯಂತ ಬಾಗೇಪಲ್ಲಿ ಪಟ್ಟಣದಿಂದ ಹೆಚ್ಚು ಭಕ್ತಾದಿಗಳು ಗಡಿದಂ ಬ್ರಹ್ಮರಥೋತ್ಸವಕ್ಕೆ ಹೋಗುವಂಥ ಈ ಒಂದು ಸನ್ನಿವೇಶದಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಉರುಬಿಸಿಲಿರುವುದರಿಂದ ಹೆಚ್ಚಾಗಿ ಭಕ್ತಾದಿಗಳು ನಡೆದುಕೊಂಡು ಹೋಗಲಿಕ್ಕೆ ಆಗದೇ ಇರುವುದರಿಂದ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಉಚಿತ ಆಟೋ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಬಂಧುಗಳೇ ಮತ್ತು ಭಕ್ತಾದಿಗಳೇ, ಈ ಒಂದು ಕಾರ್ಯಕ್ರಮ ಎಲ್ಲರ ಒಂದು ಆ ಭಕ್ತಾದಿಗಳ ಪಾಲಿಗೆ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಈ ಆಟೋ ವ್ಯವಸ್ಥೆಯನ್ನು ಈ ಬಾಗೇಪಲ್ಲಿಯೇ ಅಲ್ಲ, ಮೊನ್ನೆ ನಡೆದಂಥ ಮಿಟ್ಟೆಮೀರಿ ಒಂದು ಜಾತ್ರಾ ಮಹೋತ್ಸವಲ್ಲೂ ಕೂಡ ವ್ಯವಸ್ಥೆ ಮಾಡಿದರು. ಎಲ್ಲಿ ಒಂದು ಜಾತ್ರಾ ವ್ಯವಸ್ಥೆಗಳು ಮತ್ತು ಊರಿನ ಹಬ್ಬಗಳು ಮತ್ತು ಜಾತ್ರೆಗಳ ಒಂದು ಮಹೋತ್ಸವಗಳಲ್ಲಿ ನಮ್ಮ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಆದಂಥ ಹರಿನಾಥ ರೆಡ್ಡಿ ಅಣ್ಣವರು, NDA ಮುಖಂಡರು ಈ ಒಂದು ಕ್ಷೇತ್ರದಲ್ಲಿ ಅಪಾರವಾದಂಥ ಒಂದು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಅವರಿಗೆ ಈ ಬಾಗೇಪಲ್ಲಿ ಕ್ಷೇತ್ರದ ಪರವಾಗಿ, ಭಕ್ತಾದಿಗಳ ಪರವಾಗಿ, ಈ ಕಾರ್ಯಕ್ರಮಗಳ ಪರವಾಗಿ ಒಳ್ಳೆಯದಾಗಲಿ ಮತ್ತು ಶುಭ ದಿನಗಳು ಬರಲಿ ಅಂತ ಈ ಒಂದು ಕ್ಷೇತ್ರದ ಎಲ್ಲ ಜನತೆಯಲ್ಲಿ ನಾವು ಅವರಲ್ಲಿ ಬೇಡ್ತಾ ಇದ್ದೀವಿ. ಮತ್ತು ಆ ಭಗವಂತನ ಆಶೀರ್ವಾದ, ಆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಆಶೀರ್ವಾದ ಮತ್ತು ಈ ಕ್ಷೇತ್ರದ ಜನರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಅವರಿಗೆ ಸಲ್ಲುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.